ಅಣ್ಣಿಗೇರಿ ಪಟ್ಟಣದ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತ್ಯೋತ್ಸವ ಶಾಲಾ ಮಕ್ಕಳಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಶಾಸಕರ ಮಾದರಿ ಶಾಲೆಯಿಂದ ಪ್ರಾರಂಭಗೊಂಡು ಪಂಪ ಭವನದಲ್ಲಿ ನಾಡಗೀತೆಯೊಂದಿಗೆ ಆರಂಭದ ಅಧ್ಯಕ್ಷತೆ ತಹಸೀಲ್ದಾರ್ ರಾಜು ಮಾವರ್ಕರ್ ವಹಿಸಿದ್ದರು. ಕಾರ್ಯಕ್ರಮ ಉಪನ್ಯಾಸಕ ಜಿ.ವೈ. ಕೂರವರು ಮಾತನಾಡಿ, ಇಂದಿನ ಯುವ ಪೀಳಿಗೆಗೆ ಸಂತ ಸಾಧಕರು ನಾಡು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಾಡಪ್ರಭು ಕೆಂಪೇಗೌಡರು. ಉದ್ದಕ್ಕೂ ಶಾಂತಿ ಸೌಹಾರ್ದತೆ ಬಿತ್ತಿದವರು. ಅವರ ದೂರದೃಷ್ಟಿ ಅಪಾರವಾಗಿತ್ತು. ನೇರನಿಷ್ಠ ಹಾಗೂ ಆದರ್ಶ ಮೌಲ್ಯಗಳು ಇತಿಹಾಸ ಉದ್ದಕ್ಕೂ ಅಚ್ಚಳಿಯದೆ ಉಳಿದಿವೆ. ಆದರೆ ಶಾಲಾ ಮಕ್ಕಳು ಇಂತಹ ಮಹಾ ವ್ಯಕ್ತಿತ್ವ ಹೊಂದಿರುವ ಸಾಧಕರ ಆದರ್ಶ ತಿಳಿಯಬೇಕಾಗಿದೆ ಎಂದು ಸಂಪೂರ್ಣ ವಿವರಣೆ ಹೇಳಿದರು. ತಹಸೀಲ್ದಾರ್ ರಾಜು ಮಾವರ್ಕರ್ ಮಾತನಾಡಿ, ಬೆವದಕಾಳೂರ್ ಅನ್ನುವ ಮಹಾನಗರ ಬೆಂಗಳೂರು ಪರಿವರ್ತನೆ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಹೇಳುತ್ತಾ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಂದು ಶುಭ ಕೋರಿದರು. ಕಾರ್ಯಕ್ರಮ ನಿರೂಪಣೆ ಎಸ್.ಎಚ್. ಡಬರಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ವಿಶೇಷ ತಹಸೀಲ್ದಾರ್ ಮಂಜುನಾಥ್ ದಾಸಪ್ಪನವರ್, ಪುರಸಭೆ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ, ಮುಖ್ಯಾಧಿಕಾರಿ ತಾಲೂಕು ಪಂಚಾಯಿತಿ ಎ.ಓ. ಶಿಂದೆ, ತಿಪ್ಪಣ್ಣ ಕೊರವರ, ವೀರೇಶ್ ಕುಬ್ಬಸದ ಸೇರಿದಂತೆ ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ನಾಲ್ಕು ಮಹಾದ್ವಾರಗಳನ್ನು ಕಟ್ಟಿದ್ರು ಅಂತ ಹೇಳಿ, ಈ ನಾಲ್ಕು ಮಹಾದ್ವಾರಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಕೈಗೊಳ್ತಾರೆ. ಅಂತ ಸಂದರ್ಭದಲ್ಲಿ ದಕ್ಷಿಣದ ಮಹಾದ್ವಾರ ಅಂದ್ರೆ ಆ ದಕ್ಷಿಣದ ಮಹಾದ್ವಾರದ ಕಂಬ ಅವಾಗ ಬೀಳ್ತಾ ಇತ್ತು. ಅದು ಎಷ್ಟು ಪ್ರಯತ್ನ ಮಾಡಿ ಕಟ್ಟಿದ್ರು, ಹಗಲಿ ಕಟ್ಟಬೇಕು, ರಾತ್ರಿ ಬೀಳ್ಬೇಕು. ಇದೊಂದು ಬಹಳ ಸೂಚಿಸಿದ ಸಂಗತಿ ಆಯಿತು ಕೆಂಪೇಗೌಡರಿಗೆ.